ಕಳೆದ 3-4 ದಿನಗಳಿಂದ ಆಹಾರ ಇಲಾಖೆ ಬೆಂಗಳೂರಿನಲ್ಲಿರುವಂತಹ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿದೆ ಆಹಾರ ಸುರಕ್ಷತೆಯ ವಿಚಾರ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ಗಳ ಅಡುಗೆ ಮನೆಯಲ್ಲಿ ಸಿಸಿಟಿವಿ ಕಡ್ಡಾಯಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ಯಾಕಂದ್ರೆ ಈ ದಾಳಿಯ ಸಂದರ್ಭದಲ್ಲಿ ಸ್ಟಾರ್ ಹೋಟೆಲ್ಗಳ ಅಸಲಿಯತ್ತು ಬಯಲಾಗಿದೆ. ಇದರಿಂದ ಸರ್ಕಾರ ಅಲರ್ಟ್ ಆಗಿದ್ದು ಹೋಟೆಲ್ಗಳಲ್ಲಿರುವಂತಹ ಅಡುಗೆ ಮನೆಗೆ ಕಡ್ಡಾಯವಾಗಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಗ್ಯ ಇಲಾಖೆ ಚಿಂತಿಸ್ತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕ್ವಾಲಿಟಿಯನ್ನ ಕಾಯ್ದುಕೊಳ್ಳಲು ಮಹತ್ವದ ಕ್ರಮವನ್ನ ಕೈಗೊಳ್ಳೋದಕ್ಕೆ ಆಹಾರ ಇಲಾಖೆ ಇದೀಗ ಚಿಂತಿಸ್ತಾ ಇದೆ. ಜೊತೆಗೆ ಹೋಟೆಲ್ ಅಡುಗೆ ಮನೆಯನ್ನ ಗ್ರಾಹಕರು ಕೂಡ ನೋಡೋದಕ್ಕೆ ಅವಕಾಶವನ್ನ ನೀಡಬೇಕು. ವರದಿಯಲ್ಲಿ ಈ ನಿಯಮಗಳ ಉಲ್ಲಂಘನೆ ಕಂಡು ಬಂದ್ರೆ ಹೊಸ ಕಾನೂನಿಗೆ ನಿರ್ಧಾರವನ್ನ ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ನೀಡಲಾಗಿದೆ. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ದಾಳಿಯ ಸಂದರ್ಭದಲ್ಲಿ ಅವಧಿ ಮೀರಿದಂತಹ ಹಾಲು, ಅವಧಿ ಮೀರಿದಂತಹ ಮಾಂಸ, ಕೆಟ್ಟಿದ್ದಂತಹ ಹಾಳಾಗಿದ್ದಂತಹ ತರಕಾರಿಗಳು ಇವೆಲ್ಲವೂ ಕೂಡ ಪತ್ತೆಯಾಗಿತ್ತು. ಇದರಿಂದ ಎಚ್ಚೆತ್ತಿರುವಂತಹ ಆರೋಗ್ಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಇದೀಗ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಿಗೆ ಹೊಸ ನಿಯಮಗಳನ್ನ ಜಾರಿಗೆ ತರೋದಕ್ಕೆ ಚಿಂತನೆಯನ್ನ ನಡೆಸಿದೆ. ಹಾಗಾದ್ರೆ ಆರೋಗ್ಯ ಇಲಾಖೆಯ ಆದೇಶದಲ್ಲಿ ಏನಿದೆ ಅನ್ನೋದನ್ನ ಗಮನಿಸೋದಾದ್ರೆ, ಹೋಟೆಲ್ಗಳಲ್ಲಿ ಗ್ರಾಹಕರು ಆರ್ಡರ್ ಮಾಡಿ ಊಟ ಸೇವಿಸ್ತಾರೆ. ಆದ್ರೆ ಅದು ಹೇಗೆ ತಯಾರಾಗುತ್ತೆ ಅನ್ನೋ ಐಡಿಯಾ ಗ್ರಾಹಕರಿಗೆ ಇರಲ್ಲ. ಕಳಪೆ ಗುಣಮಟ್ಟದ್ದೋ ಅಥವಾ ಆಹಾರ ನಿಜವಾಗ್ಲೂ ಚೆನ್ನಾಗಿದೆಯೋ ಅನ್ನುವಂತಹ ಕ್ಲಾರಿಟಿ ಕೂಡ ಇರಲ್ಲ. ಹೀಗಾಗಿ ಸರ್ಕಾರ ಈ ಬಗ್ಗೆ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೋಟೆಲ್ಗಳಲ್ಲಿರುವಂತಹ ಅಡುಗೆ ಮನೆಯಲ್ಲಿ ಕಡ್ಡಾಯವಾಗಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಬೇಕು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಚಿಂತನೆಯನ್ನ ನಡೆಸ್ತಾ ಇದೆ. ಆಹಾರ ಹೇಗೆ ಸಿದ್ಧವಾಗುತ್ತೆ, ಹೈಜಿನ್ ಅನ್ನ ಮೇಂಟೈನ್ ಮಾಡಲಾಗ್ತಿದೆಯಾ ಇಲ್ವಾ, ಇದೆಲ್ಲವನ್ನು ಕೂಡ ಗ್ರಾಹಕರು ನೋಡಬೇಕು. ಉತ್ತಮ ಆಹಾರ ಸಿಗುವಂತೆ ಮಾಡುವುದು ಸರ್ಕಾರದ ಜವಾಬ್ದಾರಿ ಎನ್ನುವಂತಹ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಹೊಸ ಕಾನೂನನ್ನ ರೂಪಿಸಿ ಜಾರಿಗೆ ತರುವುದಕ್ಕೆ ಸರ್ಕಾರ ಮುಂದಾಗಿದೆ. ಮಾರ್ಗಸೂಚಿ ಪಾಲನೆ ಮಾಡಲಿಲ್ಲ ಅಂದ್ರೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಚಿಂತಿಸಲಾಗಿದೆ. ಈಗಾಗಲೇ ಬೆಂಗಳೂರಿನ ಯುಬಿ ಸಿಟಿಯಲ್ಲಿದ್ದಂತಹ ಸ್ಕೈ ರೆಸ್ಟೋರೆಂಟ್ನಲ್ಲಿ ಕೊಳೆತಂತಹ ಮಾಂಸ ಪತ್ತೆಯಾಗಿದ್ದಕ್ಕೆ ಅದನ್ನು ಸೀಸ್ ಕೂಡ ಮಾಡಲಾಗಿದೆ. ಹಾಗಾಗಿ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲಿನ ಅಸಲಿಯತ್ತು ಗೊತ್ತಾದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಗ್ರಾಹಕರ ಆರೋಗ್ಯದ ನಿಟ್ಟಿನಲ್ಲಿ, ಆರೋಗ್ಯ ಸುರಕ್ಷತೆಯ ನಿಟ್ಟಿನಲ್ಲಿ ಈ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಕಿಚನ್ ನಲ್ಲಿ, ಅಡುಗೆ ಕೋಣೆಯಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಚಿಂತನೆಯನ್ನ ಮಾಡ್ತಾ ಇದೆ. ಕಡ್ಡಾಯವಾಗಿ ಅಳವಡಿಕೆ ಮಾಡಲೇಬೇಕು ಎನ್ನುವಂತಹ ನಿಯಮವನ್ನ ಜಾರಿಗೆ ತರೋದಕ್ಕೆ ಚಿಂತಿಸ್ತಾ ಇದೆ ಎನ್ನುವಂತಹ ಮಾಹಿತಿ. ಯಾವಾಗಿಂದ ಈ ಆದೇಶ ಅಥವಾ ಈ ನಿಯಮ ಜಾರಿಗೆ ಬರಬಹುದು ಚಂದನ? ಪ್ರತೀಕ್ಷಾ, ಈಗ ರಾಜ್ಯದಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಮೇಲೆ ಆರೋಗ್ಯ ಇಲಾಖೆ, ಆಹಾರ ಸಂರಕ್ಷಣಾ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡಿ ಅದರಲ್ಲೂ ಪ್ರಮುಖವಾಗಿ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಅಸಲಿಯತ್ತನ್ನ ಬಟಾಬೈಲ್ ಮಾಡಿವೆ. ನಿಜಕ್ಕೂ ಜನ ಕೂಡ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಅಷ್ಟು ಸಾವಿರ ದುಡ್ಡನ್ನ ಕೊಟ್ಟು ನಾವು ಆಹಾರವನ್ನ ತಿಂತೀವಿ, ಆದ್ರೆ ಆ ಆಹಾರ ಎಷ್ಟು ಗುಣಮಟ್ಟದ್ದು ಅನ್ನುವಂತ ಒಂದು ಕ್ವಶನ್ ಮಾಡಬೇಕಾದಂತ ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಹೀಗಾಗಿ ಆರೋಗ್ಯ ಇಲಾಖೆ ಒಂದು ಗಂಭೀರ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಏನಂದ್ರೆ, ಹೋಟೆಲ್ ಅಲ್ಲಿ, ಅದರಲ್ಲೂ ಹೋಟೆಲ್ನ ಅಡುಗೆ ಮನೆಯಲ್ಲಿ ಯಾವ ರೀತಿ ಆಹಾರವನ್ನ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ಗ್ರಾಹಕರು ನೇರವಾಗಿ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಹೋಟೆಲ್ಗಳ, ಪಬ್ಗಳ, ರೆಸ್ಟೋರೆಂಟ್ಗಳ ಅಡುಗೆ ಮನೆಯಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡುವುದನ್ನ ಕಡ್ಡಾಯ ಮಾಡಬೇಕು ಅನ್ನುವಂತಹ ಒಂದು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈಗ ಆಲ್ರೆಡಿ ಬೆಂಗಳೂರಿನ 60 ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ರೇಡ್ ಮಾಡಿ ಅದರ ಸ್ಯಾಂಪಲ್ ಗಳನ್ನ ಲ್ಯಾಬ್ಗೆ ರವಾನಿಸಿದ್ದಾರೆ. ಆ ವರದಿ ಯಾವಾಗ ಬರುತ್ತೆ, ಆ ವರದಿಯಲ್ಲಿ ಗುಣಮಟ್ಟ ಎಷ್ಟಿದೆ ಅನ್ನೋದರ ಮೇಲೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಾಗಿ ಸ್ವತಃ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂತದ್ದು. ಅಂದ್ರೆ ಆ ವರದಿಯಲ್ಲಿ ಆಹಾರ ಗುಣಮಟ್ಟ ಕಳಪೆ ಅಂತ ಪ್ರೂವ್ ಆಯ್ತು ಅಂದ್ರೆ ಈ ಒಂದು
ಒಂದು ಕಾನೂನನ್ನ ಅಥವಾ ಈ ಒಂದು ಹೊಸ ಯೋಜನೆಯನ್ನ ಜಾರಿಗೆ ಶೀಘ್ರವೇ ಒಂದಷ್ಟು ನಿಯಮಗಳೊಂದಿಗೆ ಜಾರಿಗೆ ತರೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರುವುದು. ಯಾಕಂದ್ರೆ ಹೋಟೆಲ್ಗಳಲ್ಲಿ ಸಿಗುವಂತ ಆಹಾರ ಗುಣಮಟ್ಟದ ಆಹಾರವನ್ನ ಪೂರೈಕೆ ಮಾಡಬೇಕಾಗಿರುವಂತದ್ದು, ಪೂರೈಕೆ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ಸರ್ಕಾರದ್ದು. ಹೀಗಾಗಿ ಈ ರೀತಿಯ ಕಾನೂನನ್ನ ತರೋದ್ರಿಂದ ಗ್ರಾಹಕರು ನೇರವಾಗಿ ವೀಕ್ಷಣೆ ಮಾಡಬಹುದು. ನಾವು ತಿನ್ನೋ ಆಹಾರ ಎಷ್ಟು ಹೈಜೀನ್ ಆಗಿ ಪ್ರಿಪೇರ್ ಆಗ್ತಾ ಇದೆ, ಎಷ್ಟು ಸೇಫ್ ಪ್ಲೇಸ್ ಅಲ್ಲಿ ಪ್ರಿಪೇರ್ ಆಗ್ತಾ ಇದೆ, ಯಾವ ರೀತಿ ಪ್ರಿಪೇರ್ ಆಗ್ತಾ ಇದೆ, ಸಿಬ್ಬಂದಿ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನ ಕಣ್ಣಾರೆ ನೋಡಬಹುದು. ಹೀಗಾಗಿ ಗುಣಮಟ್ಟವನ್ನ ಕಾಯ್ದುಕೊಳ್ಳೋದಕ್ಕೆ ಮತ್ತೊಮ್ಮೆ ಕಳಪೆ ಆಹಾರ ಗುಣಮಟ್ಟ ಸರಬರಾಜನ್ನ ನಿಲ್ಲಿಸೋದಕ್ಕೆ, ಈ ಕಳ್ಳಾಟಕ್ಕೆಲ್ಲ ಬ್ರೇಕ್ ಹಾಕೋಕೆ ಈ ರೀತಿಯ ಪ್ಲಾನ್ ಅನ್ನ ಆರೋಗ್ಯ ಇಲಾಖೆ ಮಾಡ್ಕೊಳ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ.